ಓಕೆ ಗುರು, ಎಸ್ ಎಸ್ ಎಲ್ ಸಿ ಎಕ್ಸಾಮ್ನ ಎಲ್ಲರೂ ಕೂಡ ಬರೆದು ತಮ್ಮ ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಸೊ ರಿಸಲ್ಟ್ ಇನ್ನು ಯಾವಾಗ ಬರುತ್ತಪ್ಪ ಅನ್ನೋದೊಂದು ತುಂಬ ಕುತೂಹಲ ಮೂಡಿರುತ್ತೆ. ಸೊ ರಿಸಲ್ಟ್ ಯಾವಾಗ ಬರುತ್ತೆ, ಏನಾಗುತ್ತೆ, ಅದ್ರ ಕತೆ ಏನಂತ ನಿಮ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಆಯಿತಾ. ಯಾವಾಗ ರಿಸಲ್ಟ್ ಬರುತ್ತೆ, ಅದು ಏನಾಗುತ್ತೆ, ರಿಸಲ್ಟ್ನ ಹೆಂಗೆ ಚೆಕ್ ಮಾಡ್ಕೊಳ್ಬೇಕು, ಅದು ಏನು ಅಂತ ಯಾರು ತುಂಬ ಜನ ಕನ್ಫ್ಯೂಸಲ್ಲಿ ಇರ್ತೀರ. ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಬಂದುಬಿಟ್ಟು ತುಂಬ ಕನ್ಫ್ಯೂಸಲ್ಲಿ ಇದ್ದೀರಾ. ಸೊ ಇದಕ್ಕೆ ನಾನು ನಿಮ್ಗೆ ಎಲ್ಲದಕ್ಕೂ ಸೊಲ್ಯೂಷನ್ನ ಕೊಡ್ತೀನಿ. ಅದು ಹೆಂಗೆ ಚೆಕ್ ಮಾಡ್ಕೊಳ್ಬೇಕು, ಹೆಂಗೆ ಏನು ಎಲ್ಲ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ನೀವು ಈಗ ಮೊದಲು ಸಬ್ಸ್ಕ್ರೈಬ್ ಆಗಿ ಗುರು, ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ತುಂಬ ಯೂಸ್ಫುಲ್ ವೀಡಿಯೋಸ್ ಬರುತ್ತೆ ಗುರು. ಯಾಕೆ ಗುರು ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ? ಸಬ್ಸ್ಕ್ರೈಬ್ ಆಗಿ ಫಸ್ಟು. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಸೊ ಇವಾಗ ನಾನು ಹೇಳ್ತೀನಿ, ರಿಸಲ್ಟ್ ಬಂದುಬಿಟ್ಟು ಈ ತಿಂಗಳು ಅಂದರೆ ಏಪ್ರಿಲ್ ಎಂಡಲ್ಲಿ ಬರೋ ಚಾನ್ಸಸ್ ಇದೆ. ಅಂದರೆ ಏಪ್ರಿಲ್ 25 ಬರುವಂಥ ಚಾನ್ಸಸ್ ತುಂಬ ಇದೆ ಆಯಿತಾ. ಏಪ್ರಿಲ್ 25 ಒಳಗಡೆ ರಿಸಲ್ಟ್ ಬರುವಂಥ ಚಾನ್ಸಸ್ ಇದೆ. ಇನ್ನೊಂದು ಬಂದುಬಿಟ್ಟು ಮೇ ಫಸ್ಟ್ ವೀಕಲ್ಲಂತೂ ಪಕ್ಕ ನಿಮ್ಮ ರಿಸಲ್ಟ್ ಬರುತ್ತೆ. ಓಕೆ, ಮೇ ಫಸ್ಟ್ ವೀಕಲ್ಲಿ ಪಕ್ಕ ನಿಮ್ಮ ರಿಸಲ್ಟ್ ಬಂದೇ ಬರುತ್ತೆ, ನಿಮ್ಗೆ ಸಿಗುತ್ತೆ. ಇನ್ನೊಂದು ರೂಲ್ಸ್ ಕೂಡ ಇದೆ ಸೊ ಗೌರ್ಮೆಂಟಿಂದ. ಸೊ ಯಾವ ದಿನ ನಿಮ್ಮ ಲಾಸ್ಟ್ ಎಕ್ಸಾಮ್ ಆಗಿದೆ ನೋಡಿ, ಏಪ್ರಿಲ್ 6ಗೆ ನಿಮ್ಮ ಲಾಸ್ಟ್ ಎಕ್ಸಾಮ್ ಆಗಿದೆ. ಸೊ ಮೇ 6 ಒಳಗಡೆ ರಿಸಲ್ಟ್ ಬರಲೇಬೇಕು. ಇದು ಗೌರ್ಮೆಂಟ್ ರೂಲ್ಸ್ ಇದೆ ಆಯಿತಾ. ವಿತಿನ್ 30 days ನಿಮಗೆ ರಿಸಲ್ಟ್ನ ಕೊಡಲೇಬೇಕು. ಇದು ಗೌರ್ಮೆಂಟ್ ರೂಲ್ಸ್ ಇದೆ. ಸೊ ಬರುತ್ತೆ ರಿಸಲ್ಟ್. ಸೊ ಏನು ಭಯ ಪಡೋದು ಬೇಕಾಗಿಲ್ಲ, ರಿಸಲ್ಟ್ ಎಲ್ಲದೂ ಚೆನ್ನಾಗಿ ಬರುತ್ತೆ ಆಯಿತಾ. ಸೊ ನನ್ನ ಎಸ್ ಎಸ್ ಎಲ್ ಸಿಯ ಒಂದು ಎಕ್ಸ್ಪೀರಿಯನ್ಸ್ನ ಪ್ರಕಾರ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ, ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಎಷ್ಟನ್ನು ಎಕ್ಸೆಪ್ಟ್ ಮಾಡಿದ್ನೋ ಅದಕ್ಕಿಂತ ಎಷ್ಟೋ ತುಂಬ ಜಾಸ್ತಿ ಬಂದುಬಿಟ್ಟಿದೆ ಗುರು. ನನಗೆ ಗೊತ್ತಿಲ್ಲ ಅದು ಹೆಂಗೈತೆ ಅಂತ. ಸೊ ಬರುತ್ತೆ, ಇದು ತುಂಬ ಚೆನ್ನಾಗಿ ಬರುತ್ತೆ. ಯಾರೂ ಕೂಡ ಭಯ ಪಡ್ಕೊಳ್ಳೋದು ಬೇಕಾಗಿಲ್ಲ, ಪ್ರೆಷರ್ ತಗೊಳ್ಳೋದು ಬೇಕಾಗಿಲ್ಲ, ಏನೂ ಕೂಡ ತಗೊಳ್ಳೋದಂತ ಬೇಕಾಗಿಲ್ಲ. ಸೊ ರಿಸಲ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಎಕ್ಸಾಮ್ಗೆ ಯಾವಾಗ ಬರುತ್ತೆ ಅಂತ ಮತ್ತೊಂದು ವೀಡಿಯೋ ಮಾಡ್ತೀನಿ. ಸೊ ಕನ್ಫರ್ಮ್ ಆಗಿ ಹೇಳ್ತಿದ್ದೀನಿ, ಈ ತಿಂಗಳ ಎಂಡಲ್ಲಿ ಬರುತ್ತೆ. ಮೋಸ್ಟ್ 25ಗೆ ಹಿಟ್ ಆಗುವಂಥ ಚಾನ್ಸಸ್ ಇದೆ. ಸೊ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಮಂತ್ ಅಂದರೆ ಮೇಯ ಸ್ಟಾರ್ಟಿಂಗಲ್ಲಿ ನಿಮಗೆ ರಿಸಲ್ಟ್ ನಿಮಗೆ ಸಿಗ್ಬಿಡುತ್ತೆ. ಅದು ಹೆಂಗೆ ಚೆಕ್ ಮಾಡ್ಕೊಳ್ಬೇಕಂತ ಇನ್ನೊಂದು ವೀಡಿಯೋ ಬರುತ್ತೆ ಕಂಪ್ಲೀಟಾಗಿ, ರಿಸಲ್ಟ್ ಹೇಗೆ ನೋಡಬೇಕಂತ. ಸೊ ನೀವು ಅದನ್ನು ನೋಡಿದಾಗ ನಿಮಗೆ ರಿಸಲ್ಟ್ ಹೇಗೆ ನೋಡಬೇಕಂತ ನಿಮಗೆ ಅರ್ಥ ಆಗುತ್ತೆ. ಸೊ ಆ ವಿಡಿಯೋ ನೋಡ್ಕೊಳ್ಳಿ ಸಾಕು, ನಿಮಗೆ ರಿಸಲ್ಟ್ ಯಾವ ಥರ ನೋಡೋದು ಅಂತ ಒಂದು ಕ್ಲಿಯರೆನ್ಸ್ ಸಿಕ್ಬಿಡುತ್ತೆ ನಿಮಗೆ ಆಯಿತಾ. 10th ಆದಮೇಲೆ, ಸೊ ನಾವು 10th ಆದಮೇಲೆ ನೀವು ಏನೇನು ಮಾಡಬೇಕು ಅಂತ ನಿಮ್ಗೊಂದು ಕುತೂಹಲ ಇರ್ಬೋದು. ಸೊ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ. ಸೊ ನಿಮ್ಗೆ ಏನು ಮಾಡಬೇಕು, ಯಾವುದು ಬೆಸ್ಟ್ ಇರುತ್ತೆ, ನಿಮ್ಮ ಕೆಪಾಸಿಟಿ ಏನೋ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಯಾರೋ ಹೇಳಿದ್ರಂತ ಹೋಗ್ಬಿಟ್ಟು ಸೈನ್ಸ್ಗೆ ಜಂಪ್ ಆಗಬೇಡಿ. ಯಾಕಂದರೆ ನಿಮ್ಗೆ ಗೊತ್ತಿದೆ, ನಿಮ್ಮ ಮ್ಯಾಥ್ಸ್ ಬಗ್ಗೆ ನಿಮ್ಗೆ ಗೊತ್ತಿದೆ, ನಿಮ್ಮ ಸೈನ್ಸ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಮತ್ತು ಅಲ್ಲಿ ಹೋದಾಗ ಇದಕ್ಕಿಂತ ಡಬ್ಬಲ್ ಇರುತ್ತೆ ಅಂತ ಕೂಡ ನಿಮ್ಗೆ ಗೊತ್ತಿದೆ. ಸೊ ಇನ್ಯಾರೋ ಹೇಳಿದ್ರಂತ ಹೋಗ್ಬಿಟ್ಟು ಹೊಳೆಗಳಿಗೆ ಹಾರೋಕ್ಕೆ ಹೋಗಬೇಡಿ. ಸೊ ನೋಡ್ಕೊಳ್ಳಿ, ಅದಕ್ಕೆ ರೆಸ್ಪಾನ್ಸಿಬಲ್ ನೀವೇ ಆಗಿರ್ತೀರ. ನಿಮ್ಮ ರಿಸಲ್ಟನ್ನು ಡೇಟ್ ಈ ಮಂತ್ ಎಂಡಲ್ಲಿ ಹೇಳಿದ್ದಾರೆ, ಬರುತ್ತೆ. ಆವಾಗ ಬಿಟ್ಟರೆ ನೆಕ್ಸ್ಟ್ ಮಂತ್ ಬರುತ್ತೆ. ಅದು ಹ್ಯಾಂಗೆ ನೋಡಬೇಕಂತ ವಿಡಿಯೋ ಮಾಡ್ತೀನಿ. ಸೊ ಹಾಗೆ ಯಾರು ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಚೆನ್ನಾಗಿ ಬರುತ್ತೆ ರಿಸಲ್ಟ್. ಅದ್ರ ಬಗ್ಗೆ ಜಾಸ್ತಿ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅನಿಸುತ್ತೆ ಆಯಿತಾ. 10th ರಿಸಲ್ಟ್ ಎಲ್ಲಿಗೂ ಯೂಸಿಗೆ ಬರೋಲ್ಲ. ಸೊ ನಿಮ್ಮ ಸ್ಕಿಲ್, ನಿಮ್ಮ ಟ್ಯಾಲೆಂಟ್ ಇದು ಮಾತ್ರ ಯೂಸಿಗೆ ಬರುತ್ತೆ ಅಂತ ಇನ್ನೂ ಪದೇ ಹೇಳ್ತಾ ಇದ್ದೀನಿ. ಸೊ ರಿಸಲ್ಟ್ ಹೆಂಗೆ ಚೆಕ್ ಮಾಡಬೇಕಂತ ನಿಮಗೆ ಬೇರೆ ಹೇಳ್ತೀನಿ ವಿಡಿಯೋ ಆಯಿತಾ. ರಿಸಲ್ಟ್ ಬೇಕಿದ್ರೆ ಮುಂದೆ ನಿಮ್ಗೆ ಆ ವಿಷಯನ ತಿಳಿಸ್ತೀನಿ. ಸೊ ಹಾಗೆ ನನಗೆ ಸಬ್ಸ್ಕ್ರೈಬ್ ಆಗಿರಿ, ಡೌಟ್ ಬೇಕಾಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಇನ್ಸ್ಟಾ ಲಿಂಕು ಕೆಳಗಡೆ ಇದೆ, ಅಲ್ಲಿ ತುಂಬ ಜನ ಫಾಲೋ ಮಾಡ್ತಾ ಇದ್ದಾರೆ ಟೆಕ್ ವೀಡಿಯೋಸ್ಗೋಸ್ಕರ. ನೀವು ಕೂಡ ಹೋಗ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ. ಐ ಹೋಪ್ ಮತ್ತೆ ಸಿಗೋಣ, ಬಾಯ್.